Ay, ay. Ako. Ako, Junior Blackie. ಹ್ಞೂ ಹಲೋ, ಹೇಗಿದ್ದೀರಿ ಎಲ್ಲರೂ? ನಾನಿವತ್ತು ನಮ್ಮ ಗಾರ್ಡನನ್ನು ತೋರಿಸೋಣ ಅಂತ. ಗಾರ್ಡನ್ ಅಂದರೆ ಬೃಂದಾವನ್ ಗಾರ್ಡನ್ಸ್ ಆ ಥರ ಎಲ್ಲ ತಪ್ಪು ತಿಳ್ಕೊಳ್ಬೇಡಿ. ನನ್ನ ಹಳ್ಳಿ ಗಾರ್ಡನ್. ಹಾಗೆಯೇ ಗಾರ್ಡನ್ ಅನ್ನೋದಕ್ಕಿಂತಲೂ ಕನ್ನಡದಲ್ಲಿ ಹೇಳೋಣ ಕೈತೋಟ ಅಂತ. ಆಯಿತಾ? ಸರಿ, ಹೋಗ್ತಾ ಇದ್ದೆ. ನಮ್ಮ ಚಿಕ್ಕ ನಾಯಿ ಮರಿ ತೋರಿಸ್ತೀನಿ ನಿಮಗೆ. ಆನ್ ಜೂನಿಯರ್ ಆನ್. ಓಕೆ, ಬನ್ನಿ ನೋಡೋಣ. ನನಗೆ ಈ ಗಾರ್ಡನಿಂಗ್ ಅದೆಲ್ಲ ಅಷ್ಟೇನೂ ಗೊತ್ತಿಲ್ಲ, ಹೊಸದೇ. ಆದರೆ ಟ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ನೋಡಿ, ನಿಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಒಂದು ಸೂರ್ಯಕಾಂತಿ ಫ್ಲವರ್ ನಿಮಗೆ ಕಾಣಿಸ್ತಾ ಇದೆ. ವೆಲ್ಕಮ್ ಹೇಳು. ವೆಲ್ಕಮ್. ಇದು ಏನು ಅಂತ ಗೊತ್ತಾಯ್ತಾ? ಇದು ಸ್ವೀಟ್ ಕಾರ್ನ್ ಬಿಟ್ಟಿತ್ತು, ಆದರೆ ನಮ್ಮ ಕೋತಿಗಳು ಎಲ್ಲ ಕಿತ್ತಾಕಿವೆ. ನೋಡ್ಬೋದು, ಇನ್ನೇನಾದರೂ ಮುಂದೆ ಬಿಡ್ಬೋದೇನೋ. ಹೂವು ಬಿಡ್ತಾ ಇದೆ. ಹಾಗೆ ಇಲ್ಲಿ ನಾನು ಬದನೆ ಗಿಡಗಳನ್ನು ಹಾಕಿದ್ದೆ. ಚೆನ್ನಾಗೇ ಕಾಯಿ ಬಿಟ್ಟಿತ್ತು. ನಂಗೆ ಸ್ವಲ್ಪ ಸಿಕ್ತು, ನಮ್ಮ ಕೋತಿಗಳು ಸ್ವಲ್ಪ ತಿಂದವು. ಇದು ಮೆಣಸಿನ ಕಾಯಿ ಗಿಡಗಳು. ತುಂಬಾ ಮೆಣಸಿನಕಾಯಿ ಗಿಡ ಮಾತ್ರ ನಿಜವಾಗ್ಲೂ ಹಾಕ್ಕೊಳ್ಬೇಕು. ಈ ಜೂನ್ ಜುಲೈಯಲ್ಲಿ ಹಾಕ್ಕೊಂಡ್ರೆ ನಮಗೆ ಇಷ್ಟೊತ್ತಿಗೆ ಬೇಕಾದಷ್ಟು ಕಾಯಿ ಬಿಡುತ್ತೆ. ಸುಮಾರು ಕಿತ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಈ ನಡುವೆ ನಾನೊಂದು 2 ತಿಂಗಳಿಂದ ತೊಗೊಳ್ತಾನೇ ಇಲ್ಲ. ಬೇಕಾದಷ್ಟು ಹಸಿಮೆಣಸಿನ್ಕಾಯಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಚಪ್ಪರದವರೆಗೆ ಹಾಕಿದ್ದು ಒಂದು ಚಪ್ಪರ. ಮೊನ್ನೆ ಗಾಳಿ ಜಾಸ್ತಿ ಇತ್ತು, ಮಳೆನೂ ಇತ್ತು. ಜೊತೆಗೆ ಈ ಚಪ್ಪರವನ್ನು ಇಲ್ಲಿ ನುಗ್ಗೆ ಮರಕ್ಕೆ ಹಾಕಿಬಿಟ್ಟಿದ್ರು. ಏನಾಯಿತು, ಬಿದ್ದೋಗಿದೆ. ಅದನ್ನು ಹಾಕಬೇಕು. ಬಟ್ ಬೇಕಾದಷ್ಟು ಚಪ್ಪರದವರೆಕಾಯಿ ಬಿಡ್ತಾ ಇದೆ. ನಿನ್ನೆನೂ ನಾನು ಸುಮಾರು ಕಿತ್ಕೊಂಡೆ. ನೋಡ್ಬೋದು, ಇಲ್ಲೆಲ್ಲ ಇದೆ. ಇದು ವಿಶೇಷ ಏನಂತಂದರೆ, ನಾನು ಬಿಡೋದಿಲ್ವೇನೋ, 3 ವರ್ಷ ಆಯ್ತಲ್ಲ ಇದನ್ನು ಹಾಕಿ ಅಂತ ಅಂದ್ಬಿಟ್ಟು, ಅಯ್ಯೋ ಹಸಿರು ಇದೆಯಲ್ಲ ಅಂತ ಬಿಟ್ಬಿಟ್ಟೆ. ನೋಡಿದ್ರೆ ನುಗ್ಗೆ ಮರಕ್ಕೆ ಹಬ್ಕೊಂಡ್ಬಿಟ್ಟಿದೆ. ನುಗ್ಗೆ ಮರಕ್ಕೆ ಆದರೆ ಹೇಗೆ ಕಾಯಿ ಕಿತ್ತುತ್ತೀವೋ ಗೊತ್ತಿಲ್ಲ. ಕೆಳಗಡೆ ಇರೋದು ಮಾತ್ರ ಕಿತ್ಕೊಂಡೆ ನಿನ್ನೆ ಒಂದು ಸ್ವಲ್ಪ. ಇನ್ನೂ ಬೇಕಾದಷ್ಟಿದೆ. ಐ ಐ ಕಿತ್ತುತ್ತೀಯೇನೋ? ಎಲೆ ಎಲ್ಲ ಕಿತ್ತಬಾರ್ದು. ನಡಿ 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 ನಡಿ. ಬಾರೆ ಬಾರೆ ಬಾರೆ, ಬಾ ಬಾ ಬಾರೆ ಬಾ. ಹಾಗೆ ಇಲ್ಲಿ ಇದೆಲ್ಲ ಗೋರಿಕಾಯಿ ಗಿಡ. ಚೆನ್ನಾಗಿ ಗೋರಿಕಾಯಿ ಬಿಡುತ್ತೆ. ನಿಜವಾಗ್ಲೂ ನಾನು ಈ ನೆಲಕ್ಕೆ ಬರುತ್ತೋ ಇಲ್ವೋ ಅಂದ್ಕೊಂಡೆ. ಗೊಂಚಲು ಗೋರಿಕಾಯಿ ಬಿಡುತ್ತೆ ರೀ. ನೋಡಿ, ಗೊಂಚಲಾಗಿ ಬಿಡುತ್ತೆ. ಕಾಣಿಸ್ತಾ ಇದೆಯಾ? ತುಂಬ ಬಿಸಿಲಿದೆ. ನಂಗೆ ಗೊತ್ತಾಗ್ತಾ ಇಲ್ಲ ನಾನೇನು ಶೂಟ್ ಮಾಡ್ತಾ ಇದ್ದೀನಿ ಅಂತ. ಇದು ಬಸಳೆ ಸೊಪ್ಪು ಹೇಗೆ ಹಬ್ಬಿದೆ ನೋಡಿ. ಬಸಳೆ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ. ಆವಾಗವಾಗ ಕಿತ್ಕೊಂಡು ನಾನು ತಂಬುಳಿ ಮಾಡ್ತೀನಿ. ಹಾಗೆಯೇ ಬಸ್ಸಾರಿಗೆ ಈ ಥರದ್ದಕ್ಕೂ ಹಾಕ್ತೀನಿ. ಬರೀ ಆ ಸೊಪ್ಪು ನಾನು ಚಟ್ನಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತೀನಿ. ಒಂಥರ ಸ್ವೀಟನ್ನು ಮಾಡ್ಬೋದು ಇದರಲ್ಲಿ, ಅದು ಚೆನ್ನಾಗಿರುತ್ತೆ. ಇದು ದನದ ಶುಂಠಿ ಅಂತಾರಲ್ಲ, ಆ ಗಿಡ ಇಲ್ಲಿ. ಹಾಗೆ ಇಲ್ಲಿ ಹೋಗೋಣ. ಇಲ್ಲಿ ಇದು ಆ್ಯಕ್ಚುಲಿ ತುಪ್ಪದ ಹೀರೆ ಅಂತಾರಲ್ಲ, ಆ ಗಿಡ. ನೆನ್ನೆ ಎಲ್ಲ ಬಿಡಿಸಿ ಈ ಥರ ಕಟ್ಟಿದ್ರು. ನಮ್ಮ ಮನೆಯಲ್ಲಿ ಒಬ್ಬರು ಬಂದಿದ್ದರು, ಚಿಕ್ಕಮ್ಮ ಅಂತ. ಅದು ಯಾಕೋ ಒಣಗೋಗ್ತಾ ಇದೆ. ಏನು ಮಾಡಿದ್ರೋ ಏನೋ ಗೊತ್ತಿಲ್ಲ. ನಾನು ಮಾಡಿದರೆ ಹುಷಾರಾಗಿ ನೋಡ್ತಾ ಇದ್ದೆ. ಆಯಿತು, ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಹಸಿಮೆಣಸಿನ್ಕಾಯಿ ಗಿಡಗಳೇ. ಇಲ್ಲಿ ಒಂದು ಗೋರಿಕಾಯಿ ಇದೆ. ಇದೆಲ್ಲ ನೋಡಿ ಹಸಿಮೆಣಸಿನ್ಕಾಯಿ ಗಿಡ. ಇನ್ನು ಬರುತ್ತೆ. ಹಾಗೆ ದೊಡ್ಡ ಎಲೆ ಕಾಣಿಸುತ್ತಲ್ಲ, ನಾವು ಸಾಮೆಗಡ್ಡೆ ಅಂತ ಹೇಳ್ತೀವಿ. ಟ್ಯಾರೋ ಅಂತಾರಲ್ಲ,
ಕೆಸುವಿನ ದಂಟು ಅಂತಾರಲ್ಲ ಆ ಥರ ಅದು. ಇಲ್ಲಿ ನೀವು ನೋಡಬಹುದು, ನಾನು ಮೊನ್ನೆ ನನಗೊಂದು 2 kg ಅಷ್ಟು ಸಿಕ್ತು ಗೆಣಸು, ಸಿಹಿ ಗೆಣಸು. ಮತ್ತು ಇಲ್ಲಿ ಹಾಕಿದ್ದೀನಿ, ಬರುತ್ತೇನೋ ಚೆನ್ನಾಗಿ. ಆದರೆ ಈ ನೆಲ ಏನಂದರೆ ನಮ್ಮದು ನೆಲ, ತುಂಬ ಕಲ್ಲು, ಮಣ್ಣಿಗಿಂತಲೂ ಕಲ್ಲೇ ಜಾಸ್ತಿ ಇದೆ. ಚೆನ್ನಾಗಿ ನೀರಿದ್ದರೆ ಯಾವ ಬೆಳೆನಾದರೂ ತೆಗಿಬೋದು. ಇಲ್ಲಿ ನೀರಿಲ್ಲದೆ ಇದ್ದರೆ ಕಷ್ಟ. ಈಗ ಬೋರ್ವೆಲ್ಲಲ್ಲಿ ನೀರು ಬಂದಿದೆ, ಇನ್ಮೇಲೆ ಚೆನ್ನಾಗಿ ಗಾರ್ಡನ್ ಮಾಡಬೇಕು ಅಂತ ನನ್ನ ಆಸೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಅರಿಶಿನ. ಈ ಸಲ ಅರಿಶಿನ ಕೊಂಡ್ಕೊಳ್ಬಾರ್ದು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ. 1-2 ಕಿತ್ತಿದ್ದೆ, ಚೆನ್ನಾಗಾಗಿದೆ. ಆದರೆ ಹೂ ಬರಬೇಕಂತೆ ಅರಿಶಿನಕ್ಕೆ, ಹಾಗಾಗಿ ನಾನು ಬಿಟ್ಟಿದ್ದೀನಿ. ಹೂ ಬಂದಮೇಲೆ ಇದನ್ನು ಹಾರ್ವೆಸ್ಟ್ ಮಾಡೋಣ ಅಂತ. ನೋಡಿ, ಇಲ್ಲೆಲ್ಲ ಅರಿಶಿನನೇ ಇದೆಲ್ಲ. ಹಾಗೆ ಮಧ್ಯದಲ್ಲಿ ಒಂದು ಬಿಳಿ ಬದನೆ ಗಿಡನೂ ಇದೆ. ಇಲ್ಲಿ ನೀವು ನೋಡೋದು ಶುಂಠಿ. ಆ್ಯಕ್ಚುಲಿ ಟಯರಲ್ಲೂ ಹಾಕಿದ್ದೆ, ಭಾಳ ಚೆನ್ನಾಗಿ ಶುಂಠಿ ಬಂದಿತ್ತು. ಇಲ್ಲಿ ಶುಂಠಿ ಇದು. ಇನ್ನು ಹಾರ್ವೆಸ್ಟ್ ಮಾಡಬೇಕು ಈ ಶುಂಠಿಯನ್ನು. ನೀವು ನೋಡ್ಬೋದು, ಇಲ್ಲೆಲ್ಲ ನೋಡಿ ಶುಂಠಿ ಬಂದ್ಬಿಟ್ಟಿದೆ, ಮೇಲ್ಮೇಲಕ್ಕೆ ಬಂದಿದೆ. ವಾಸನೆ ಘಮ್ಮನ್ನತ್ತೆ, ಮುಟ್ಟಿದ್ರೂ ಈ ಗಿಡ ಒಳ್ಳೆ ಪರಿಮಳ. ಇದು ಶುಂಠಿ. ಇದು ಗೊತ್ತಲ್ವ ನಿಮಗೆ, ನಾನೇನು ಹೇಳೋದು ಬೇಡ. ಹಾಗೆ ಆದರೆ ಇಲ್ಲಿ ಹಾವಿನ ಕಾಟ ಅಂತ ನಂಗೆ ಮುಂದಕ್ಕೆ ಹೋಗೋಕ್ಕೆ ಭಯ. ಐ ವಿಲ್ ಟ್ರೈ. ಮತ್ತು ನಾನು ಯಾವ ರೀತಿಯಾದಂತಹ ಗೊಬ್ಬರವನ್ನು ಯೂಸ್ ಮಾಡ್ತೀನಿ ಸಸಿಗಳಿಗೆಲ್ಲ ಅಂದರೆ ಸಾವಯವ ಗೊಬ್ಬರ. ನಮ್ಮ ಮನೆ ಹತ್ರನೇ ಒಬ್ಬರು ಕುರಿ ಸಾಕಣೆ ಮಾಡ್ತಾರೆ. ಮೇಕೆ. ಆ ಮೇಕೆ ಗೊಬ್ಬರವನ್ನು ನಾನು ತರಿಸ್ಕೊಳ್ತೀನಿ. ಇಡೀ ವರ್ಷಕ್ಕೆ ಇಲ್ಲಿ ತಂದು ಇಲ್ಲಿ ಲಾಟ್ ಹಾಕ್ತಾರೆ. ಇದನ್ನೇ ಎಲ್ಲ ಗಿಡಗಳಿಗೆ, ಎಲ್ಲ ಬೆಳೆಗೂ ನಾನು ಇದನ್ನೇ ಯೂಸ್ ಮಾಡೋದು. ನೋಡಿ, ಹತ್ರ ತೋರಿಸ್ಲಾ? ಕಾಳಾಗಿರುತ್ತೆ. ಸಾವಯವ ಗೊಬ್ಬರ, ಬೇರೆ ಇನ್ಯಾವ ಗೊಬ್ಬರನೂ ನಾನು ಯೂಸ್ ಮಾಡೋದಿಲ್ಲ. ಹಾಗೆಯೇ ನೀವು ನೋಡ್ಬೋದು, ಅಲ್ಲಿ ದೂರದಲ್ಲಿ ಹೂವು. ಇಲ್ಲೆಲ್ಲ ಈಗಷ್ಟೇ ನಾನು ಬಾಳೆ ಹಾಕ್ಸಿದ್ದೀನಿ. ಇಲ್ಲೂ ಒಳ್ಳೆ ಗಿಡಗಳೆಲ್ಲ ಇದೆ. ಆದರೆ ತುಂಬ ಕಳೆ ಬೆಳೆದ್ಬಿಟ್ಟಿರೋದ್ರಿಂದ ನಾನು ಅಲ್ಲಿ ಒಳಗಡೆ ಹೋಗೋಕ್ಕೆ ನಂಗೆ ಸ್ವಲ್ಪ ಭಯ. 2-3 ದಿವಸದಿಂದ ಕೆಲವು ಫ್ರೆಂಡ್ಸ್ ಹಾವುಗಳನ್ನು ನೋಡಿಬಿಟ್ಟು ಈಗ ಒಳಗಡೆ ಹೋಗೋಕ್ಕೆ ಭಯ. ನುಗ್ತಾ ಇದ್ದೆ ಮೊದಲೆಲ್ಲ. ಅಲ್ಲಿ ಮೇಲೆ ನೋಡ್ಬೋದು, ನಿಮಗೆ ಕೋತಿ ಕಾಣಿಸುತ್ತೋ ಇಲ್ವೋ, ಹುಣಸೆ ಮರದಲ್ಲಿ ಕೋತಿ ಕೂತ್ಕೊಂಡಿದೆ. ಹುಣಸೆಕಾಯಿ ಅಂತೂ ಈ ಸಲ ಚೆನ್ನಾಗಿ ಬಿಟ್ಟಿದೆ, ತೊಕ್ಕು ಮಾಡ್ಕೊಳ್ಬೋದು. ಏನಂದರೆ ನಾನು ಇಲ್ಲಿಗೆ ಬಂದಾಗಲಿಂದಲೂ ಹುಣಸೆ ಹಣ್ಣನ್ನು ನಾನು ತೊಗೊಳೋದಿಲ್ಲ. ಮನೆಯಲ್ಲೇ ಹುಣಸೆ ಹಣ್ಣು ಬಿಡುತ್ತಲ್ಲ, ಅದನ್ನೇ ನಾನು ಪ್ರೋಸೆಸ್ ಮಾಡಿ, ಅಂದರೆ ಅದು ಬೀಳುತ್ತೆ ಅಥವಾ ಒಣಗಿದಾಗ ಅದನ್ನು ಉದುರಿಸ್ತೀವಿ. ಉದುರಿಸಿದಾಗ ಏನಂತಂದರೆ ಮತ್ತು ಅದನ್ನು ಚೆಚ್ಚಿ ಹುಣಸೆ ಹಣ್ಣು ಮಾಡಿಕೊಂಡು ಇಟ್ಕೊಳ್ತೀನಿ. ಹಾಗೆ ಮಗಳಿಗೂ ಕೊಡ್ತೀನಿ, ಯಾರಾದರೂ ಕೇಳಿದ್ರು ಸ್ವಲ್ಪ ಕೊಡ್ತಾಯಿದ್ದೀನಿ. ಇಲ್ಲಿ ನಾವು ಬಂದಿರೋದು ಇಲ್ಲಿ ಕುಂಬಳ ಬಳ್ಳಿ. ನೋಡಿ, ಇದು ಕುಂಬಳ ಬಳ್ಳಿ ಎಲ್ಲೆಲ್ಲೋ ಹಬ್ಕೊಂಡು ಹೋಗಿದೆ. ನೀವು ಅಲ್ಲಿ ನೋಡ್ತೀರಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ, ತುಂಬ ಕಳೆ ಬೆಳೆದ್ಬಿಟ್ಟಿದೆ. ಸಪೋಟ ಮತ್ತು ತೆಂಗು ಅದೆಲ್ಲ ಇದೆ. ಇದು ಒಟ್ಟು ನಮ್ಮ ಮನೆ ಹಿಂದೆ ಇರೋದು 1.25 ಎಕರೆ ಇರಬಹುದು ಅಂತ ಅನಿಸುತ್ತೆ. ಬೇಕಾದಷ್ಟು ತರಕಾರಿ ಬೆಳೆ ಮಾಡ್ಕೊಳ್ಬಹುದು. ಆಮೇಲೆ ವಿಶೇಷ ಅಂತಂದರೆ ಏನು ಅಂದರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದು ಜುಕಿನಿ ಅಂತ ಬಿಟ್ಟಿತ್ತು, ಒಂದು 5-6 ಬಿಟ್ಟಿತ್ತು, ಈಗ ಮತ್ತೆ ಬಿಟ್ಟಿಲ್ಲ. ಇದು ಕುಂಬಳ ವೆರೈಟಿಗೆ ಸೇರಿರೋ ಅಂಥದ್ದು. ನಾವು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇಟ್ಟಿರ್ತಾರಲ್ಲ, ಫ್ರಿಡ್ಜ್ಗಳಲ್ಲಿ, ಅದು ಇದು ಜುಕಿನಿ ಅಂತ. ಬಿಟ್ಟಿದೆ ಅಂತ ಅನಿಸುತ್ತೆ, ನೋಡಿಸ್ತೀನಿ ರೀ ಜುಕಿನಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಆನಾ ಇಲ್ಲಿ ನೋಡಿ, ಇದನ್ನು ಜುಕಿನಿ ಅಂತಾರೆ, ಕಾಣಿಸ್ತಾ ಇದೆಯಾ? ದೊಡ್ಡದಾಗತ್ತೆ, ತುಂಬ ಚೆನ್ನಾಗಿರುತ್ತೆ ಸಲಾಡ್ಸ್ಗೆಲ್ಲ. ಕುಂಬಳಣ್ಣ ಕೂತಿದ್ದಾನೆ ಇಲ್ಲಿ. ಕುಂಬಳಕಾಯಿ ನೋಡೋಣವಾ? ಓಕೆ, ಇಲ್ಲೊಂದು ಕಾಣಿಸ್ತಾ ಇದೆಯಾ ಕುಂಬಳಕಾಯಿ? ಈ ಸಲ ಕುಂಬಳಕಾಯಿಗೆ ತಾಪತ್ರಯ ಇಲ್ಲಪ್ಪ, ಬೇಕಾದಷ್ಟು ಕುಂಬಳಕಾಯಿ ಬಿಟ್ಟಿದೆ. ಇದನ್ನು ಕುಂಬಳ ಬಳ್ಳಿನೇ ಹಾಕಿದ್ದಿದ್ದು. ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇದು ಏನಂತ ಅಂದರೆ, ಹಾಕಿದ್ದೀನಿ ನಾನು ನೂಲ್ಕೋಲು ಗಿಡಗಳು, ಇನ್ನೂ ಬಂದಿಲ್ಲ, ಬರುತ್ತೆ. ಇಲ್ಲೂ ಇದೆ ನೋಡಿ. ಇದು ಮೇಂಟೈನ್ ಮಾಡೋದು ಬಹಳ ಕಷ್ಟ, ಹುಲ್ಲು ಮತ್ತು ಕಳೆಯಿಂದನೇ ಕಷ್ಟ ಆಗ್ತಾಯಿದೆ ಇದೆಲ್ಲ. ಆಮೇಲೆ ನೀವು ಇಲ್ಲಿ ನೋಡಬಹುದು,
ಇದು ಏನಂತ ಅಂದರೆ ಇದೆಲ್ಲ ಕ್ಯಾರೆಟ್ ಗಿಡಗಳು. ಕ್ಯಾರೆಟ್ ನೋಡಿ ಬೇಕಾದಷ್ಟಿದೆ. ಇದೆಲ್ಲ ಕ್ಯಾರೆಟ್. ಇದನ್ನು ಕ್ಯಾರೆಟ್. ಸೊ ಈ ಸಲ ಸ್ವಲ್ಪ ಸುಮಾರಾಗಿ ಕ್ಯಾರೆಟ್ ಬಿಡ್ಬೋದು. ಒಳ್ಳೆ ಈ ಕೆಂಪಿಗೆ ಒಂಥರ ಹಲ್ವಾ ಮಾಡ್ತಾರಲ್ಲ, ಕೆಂಪು ಕ್ಯಾರೆಟ್ ಇರುತ್ತಲ್ಲ, ಅದು ಇದು ಕಿತ್ತಿದಾಗ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಮತ್ತು ಎಲ್ಲಿ ನೋಡಿದ್ರೂ ಗೋರಿಕಾಯಿ ಬಿದ್ದು ಬೀಜ ಬಿದ್ದು ಬಿಡ್ತಾಯಿದೆ ನೋಡಿ. ಪಲ್ಯಕ್ಕಂತೂ ಬೇಕಾದಾಗ ಸಿಗ್ತಾಯಿದೆ ಈ ಸಲ ನನಗೆ. ಮತ್ತು ಇಲ್ಲಿ ಬೆಂಡೆಕಾಯಿ ಬಿಟ್ಟಿದೆ ನೋಡಿ. ಸ್ವಲ್ಪ ಬೆಂಡೆಕಾಯಿನೂ ತಕ್ಕ ಮಟ್ಟಿಗೆ ಬಿಡ್ತಾಯಿದೆ. ಖುಷಿಯಾಯಿತು ನನಗೆ ಬೆಂಡೆ ಹಾಕಿದ್ದು. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಬಂದಿಲ್ಲ. ಇದಕ್ಕಿಂತ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಟ್ರೈ ಮಾಡ್ತೀನಿ. ಇಲ್ಲಿ ಏನಂದರೆ ಮಳೆ ನೀರೆಲ್ಲ ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ನೀರು ಜಾಸ್ತಿ ಆಗೋಗಿದೆ ಅಂತ ಅನಿಸುತ್ತೆ ಗಿಡಗಳಿಗೆಲ್ಲ. ಇದು ನೋಡಿ ಟೊಮೆಟೊ, ಒಳ್ಳೆ ವೆರೈಟಿ ಅಂತ ಅನಿಸುತ್ತೆ. ಚೆನ್ನಾಗಿ ಬಿಟ್ಟಿದೆ. ಅದೇ ಜೌಗು ಪ್ರದೇಶ ಇದು, ನೀರು ಜಾಸ್ತಿ ಆಗೋಗ್ತಾ ಇದೆ. ಇಲ್ಲಿ ಭರ್ತಿ ಮಾಡಿಸ್ಬೇಕು, ಮಣ್ಣು ತಂದು ಹಾಕಿದ್ರೆ ಮತ್ತೆ ಚೆನ್ನಾಗಾಗುತ್ತೆ. ಇಲ್ಲ ಗೊಬ್ಬರ ಚೆನ್ನಾಗಿ ಹಾಕಿ ಸ್ವಲ್ಪ ಎತ್ತರಕ್ಕೆ ಮಾಡಬೇಕು. ಏನಂತಂದರೆ ಭೂಮಿಯಲ್ಲಿ ಆ ಪೋರಸ್ ಆಗಿರಬೇಕು ನೆಲ, ಆವಾಗ ಚೆನ್ನಾಗಿ ಗಿಡಗಳು ಬರುತ್ತೆ. ಇದು ನೋಡಿ, ಇದೆಲ್ಲ ಬದನೆ. ನಾನು ಇರಲಿಲ್ಲ ಅವತ್ತು. ನಮ್ಮ ಮನೆಗೆ ಒಬ್ಬರು ಯಾರೋ ಬಂದಿದ್ರಂತೆ, ನಾರಾಯಣಪ್ಪ ಅಂತ. ಅವ್ರ ಹತ್ರ ಹಾಕಿಸ್ಬಿಟ್ಟಿದ್ದಾರೆ. ನಮ್ಮ ಮನೆಯವರು ಹತ್ರ ಹಾಕಿಬಿಟ್ಟಿದ್ದಾರೆ ಎಲ್ಲ ಬದನೆ. ಇಲ್ಲಿ ಟೊಮೆಟೊ. ಹಾಗೆಯೇ ನಾನು ಮಳೆ ಇರಲಿಲ್ವಲ್ಲ ಆವಾಗ, ಇನ್ನು ಕಿತ್ತಿ ಬೇರೆ ಕಡೆ ಹಾಕಿದ್ರೆ ಬರುತ್ತೋ ಇಲ್ವೋ ಅಂತ ಬಿಟ್ಬಿಟ್ಟೆ ನಾನು. ಇದೆಲ್ಲ ಒಂದು ರೀತಿಯಾದಂತಹ ಮೆಣಸಿನಕಾಯಿ ಗಿಡಗಳು ಇದೆಲ್ಲ. ಆಮೇಲೆ ಇಲ್ಲಿ ಇದು ಹಾಕಿದ್ದಾರೆ, ಏನು ಕನಕಾಂಬ್ರ. ಇದೆಲ್ಲ ಕನಕಾಂಬ್ರ. ಇದು ನಾನು ಇದು ಹಾಕಿದ್ದೆ, ಬಾದಾಮಿ ಬೀಜ. ಬಾದಾಮಿ ಗಿಡ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಇದು ಬಾದಾಮಿ. ಈ ಥರದೊಂದು 5-6 ಬಂದಿದೆ. ಇದೆಲ್ಲ ಒಂಥರ ಸೇವಂತಿಗೆ ಗಿಡಗಳು. ಸೇವಂತಿಗೆ ಇದೂ ಈಗ ಮೊಗ್ಗಾಗ್ತಾ ಇದೆ. ಸೇವಂತಿಗೆ ಮಧ್ಯದಲ್ಲಿ ಎಲ್ಲೋ ಒಂದು ಬಿದ್ದು ಸ್ವಲ್ಪ ಸೊಪ್ಪು ಬರ್ತಾ ಇದೆ. ಹೂ ಎಷ್ಟು ಚಂದ. ಸೊ ಇದು ನನ್ನ ಪುಟ್ಟ ಗಾರ್ಡನ್. ಸದ್ಯಕ್ಕೆ ಇಷ್ಟು ಮಾತ್ರ ನಾನು ಮಾಡಿದ್ದೀನಿ. ಮುಂದೆ ಹಾಗೆಯೇ ಅಲ್ಲೆಲ್ಲ ಹೋಗಿ ಸ್ವಲ್ಪ ಎಲ್ಲ ತರಕಾರಿ, ಹಣ್ಣು, ಬೇರೆ ಇದೆಲ್ಲ ಒಳಗಡೆ ಏನೇನು ಹಣ್ಣಿನ ಗಿಡಗಳಿದೆ ಅಂತಂದರೆ ಸಪೋಟ ಇದೆ, ಹಾಗೆ ಖರ್ಜೂರ 2 ಹಾಕಿದ್ದೀನಿ. ಆಮೇಲೆ ಇದು ಏಲಕ್ಕಿ ಇದೆ. ನಂಗೆ ಹೋಗೋಕ್ಕಲ್ಲಿ ಭಯ ಬಿಟ್ಟಿದೆ ಒಂದು ಸ್ವಲ್ಪ. ಆಮೇಲೆ ಇನ್ಯಾವುದು ಯಾವುದಪ್ಪ ಅದನ್ನೇನೋ ಹೇಳ್ತಾರಲ್ಲ ಹಣ್ಣು, ಅದು ಬಟರ್ ಫ್ರೂಟ್, ಅದು ಒಂದು ಸ್ವಲ್ಪ ಬರ್ತಾಯಿದೆ, ಚೆನ್ನಾಗಿದೆ. ಆಮೇಲೆ ನೇರಳೆ ಇದೆ, ಮತ್ತು ಮಾವು ಒಂದು 4 ಮರ ಇದೆ, ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಹಣ್ಣು. ಹಾಗೆ ಸೀಬೆ 2 ಗಿಡ ಇದೆ, ಮರ ಆಗಿಲ್ಲ ಇನ್ನು. ಹಾಗೆ ಹುಣಸೆ ಮರ ಇದೆ. ಇದಂತೂ ನಿಮ್ಮೆಲ್ಲರಿಗೂ ಗೊತ್ತು, ತೋರಿಸಿದ್ದೀನಿ ಅಂತ ಅನಿಸುತ್ತೆ. ದಿಸ್ ಈಸ್ ನನ್ನ ಫೇವ್ರೇಟ್ ಟ್ರೀ. ದಿಸ್ ಈಸ್ ಬ್ಯಾಲ್ಡ್ ಹಣ್ಣು, ವುಡ್ ಆ್ಯಪಲ್ ಅಂತಾರಲ್ಲ ಅದು. ತುಂಬ ಕಾಯಿ ಬಿಟ್ಟಿದೆ ಈ ಸಲ. ಒಳ್ಳೆ ಬಂಪರ್ ಬೆಳೆ ನಮಗೆ ಈ ವುಡ್ ಆ್ಯಪಲ್. ಐ ಜಸ್ಟ್ ಲವ್ ದಿಸ್ ಟ್ರೀ. ಸೊ ಇದು ನನ್ನ ಪ್ರಪಂಚ ಇವಾಗ ಸದ್ಯಕ್ಕೆ ಹಳ್ಳಿನಲ್ಲಿ. ತುಂಬ ಸಂತೋಷದಿಂದ ನಾನಿದ್ದೀನಿ. ಇರುವೆ 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 ಗೂಡು ಬಿಸಿಲಿದೆ. ನೆನ್ನೆಲ್ಲ ಮಳೆ ಬಂದಿತ್ತು, ಇರುವೆ ಗೂಡು ಮೇಲೆ ನಿಂತ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಇರುವೆ ಕಚ್ಚಿಟ್ಬಿಡ್ತಾ ಇದೆ. ಓಕೆ ಫ್ರೆಂಡ್ಸ್, ನೋಡಿದ್ರಾ? ಇನ್ನೊಂದು ತೋರ್ಸೋಕ್ಕೆ ನಾನು ಮರ್ತದೆ. ಇಲ್ಲಿ ನೋಡಿ, ದಿಸ್ ಈಸ್ ಸೋಂಪು ಹಾಕಿದ್ದೆ ಒಂದು ಸ್ವಲ್ಪ. ನೋಡಿ, ಸೋಂಪು ಹೂ ಬಿಟ್ಟಿದೆ. ಈ ಎಲೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ. ಸ್ವೀಟಾಗಿರುತ್ತೆ, ವೆರಿ ಟೇಸ್ಟಿ, ಲೈಕ್ ಸೋಂಪು ಓನ್ಲಿ ಇಟ್ ಇಸ್.
ಓಕೆ ಫ್ರೆಂಡ್ಸ್, ಹೇಗಿದೆ ನನ್ನ ತೋಟ ಹೇಳಬೇಕು. ಹಾಗೆ ಆ ಕಡೆ ಎಲ್ಲ ಹೂವಿಂದೆಲ್ಲ ಇದೆ. ಇನ್ನೊಂದು ದಿವಸ ನಾನು ಹೂವಿನ ಗಿಡಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಬಾಯ್.